ಹಾಯ್ ಗೈಸ್, ಈ ಫೋಟೋ ನೋಡ್ತಿದ್ದೀರಲ್ಲ, ಈ ಫೋಟೋದಲ್ಲಿರೋ ಇಬ್ಬರ ಹುಡುಗಿರ ಹೆಸರು ಲಿಸಾನ್ ಎಫ್ರೋನ್ ಅಂಡ್ ಕ್ರಿಸ್ ಕೆಮರ್ಸ್ ಅಂತ. ಏಪ್ರಿಲ್ 1, 2014 ಇವರಿಬ್ಬರು ಪನಾಮ ದೇಶದಲ್ಲಿರುವ ಕಾಡಿಗೆ ಹೈಕಿಂಗ್ ಅಂತ ಹೋಗಿರ್ತಾರೆ. ಇದಾದ ನಂತರ ಇವರಿಬ್ಬರು ಹಿಂತಿರುಗಿ ಬರೋದೇ ಇಲ್ಲ. ಇದನ್ನು ತಿಳಿದ ಅವರ ಪೇರೆಂಟ್ಸ್ ಗಳಿಗೆ ಗಾಬರಿ ಆಗುತ್ತದೆ. ಅವರು ಪನಾಮ ದೇಶಕ್ಕೆ ಬರುತ್ತಾರೆ. ನಂತರ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುತ್ತಾರೆ. ಪೊಲೀಸರು 10 ದಿವಸ ಕಂಟಿನ್ಯೂಸ್ ಆಗಿ ಹುಡುಕ್ತಾರೆ, ಆದರೆ ಅವರು ಸಿಗುವುದೇ ಇಲ್ಲ. ಇದಾದ ಮೇಲೆ ಅಲ್ಲಿಗೆ ಇಬ್ಬರು ಹೈಕಿಂಗ್ ಅಂತ ಬರುತ್ತಾರೆ. ಅವರಿಗೆ ಒಂದು ಬ್ಯಾಗ್ ಸಿಗುತ್ತದೆ, ಅದು ಲಿಸಾನ್ ಎಫ್ರೋನ್ ಬ್ಯಾಗು. ಆ ಬ್ಯಾಗಿನಲ್ಲಿ ಕ್ಯಾಮ್ರಾ ಮತ್ತೆ ಫೋನ್ ಇರುತ್ತದೆ. ಆ ಫೋನ್ ಅನ್ನು ಚೆಕ್ ಮಾಡಿದಾಗ ಅವರಿಬ್ಬರು ಹೆಲ್ಪ್ ಗೆ ಟ್ರೈ ಮಾಡಿದ್ದಾರೆ, ಆದರೆ ಕಾಡಿನಲ್ಲಿ ಇರೋದರಿಂದ ಅವರಿಗೆ ನೆಟ್ವರ್ಕ್ ಸಿಗಲಿಲ್ಲ. ಸುಮಾರು 12 ಗಂಟೆಯಿಂದ 3 ಗಂಟೆವರೆಗೂ ಅದರಲ್ಲಿ ತೆಗೆದಿದ್ದ ಒಂದು ಫೋಟೋ ಸಿಗುತ್ತದೆ. ಅದರಲ್ಲಿ ಕ್ರೀಮರ್ಸ್ ತಲೆಯಿಂದ ರಕ್ತ ಬರುವುದು ಕಾಣಿಸುತ್ತದೆ. ನಂತರ 3 ತಿಂಗಳು ಕಳೆಯುತ್ತವೆ. ಆ ಕಾಡಿನಲ್ಲಿ ಒಂದಷ್ಟು ಬಾಡಿ ಪಾರ್ಟ್ ಗಳು ಸಿಗುತ್ತವೆ. ಅದನ್ನು ಪರಿಶೀಲನೆ ಮಾಡಿದ ಮೇಲೆ ಅದು ಲಿಸಾ ಎಫ್ರೋನ್ ಅಂಡ್ ಕ್ರಿಸ್ ಕೆಮರ್ಸ್ ಅಂತ ಗೊತ್ತಾಗುತ್ತದೆ. ಆದರೆ ಇವತ್ತಿನವರೆಗೂ ಗೊತ್ತಾಗಿಲ್ಲ ಅವರಿಬ್ಬರ ಜೊತೆ ಏನಾಯಿತು ಅಂತ, ಮತ್ತೆ ಯಾಕೆ ಇವರು ಅಲ್ಲೇ ಸಿಗಾಕೊಂಡಿದ್ದು ಅಂತ.